ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪನೂ ಕಹಿ ಬರದಂತಹ ನುಗ್ಗೆ ಸೊಪ್ಪಿನ ಡ್ರೈ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪಿಂದ ಎಲ್ಲ ಎಲೆಗಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಲಭವಾಗಿ ಈ ರೀತಿ ಎಲೆಗಳನ್ನು ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋದನ್ನು ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿರೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ಟ್ರಿಕ್ನ ಉಪಯೋಗಿಸಿ ನಾನಿಲ್ಲಿ ಎಲ್ಲ ಎಲೆಗಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಳ್ಳೋದಾದ್ಮೇಲೆ ನೀರೆಲ್ಲ ಕ್ಲೀನಾಗಿ ಎಳಿಲಿ ಅಂತ ಈ ರೀತಿ ಸ್ವಲ್ಪ ಹೊತ್ತು ಎತ್ತಿಡ್ತಾ ಇದ್ದೀನಿ. ನಾನು ಎಲೆಗಳನ್ನು ಯಾವ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಇಲ್ಲಿ ಹಾಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಟೈಟಾಗಿ ಕಟ್ಟಿ ಹಾಗೆ ಬಿಟ್ಬಿಡಿ. ಒಂದು 8 ತಾಸುವರೆಗೂ ಹಾಗೆ ಬಿಡಿ. ಓವರ್ ನೈಟ್ ಬಿಟ್ಟ ಮೇಲೆ ಮರುದಿನ ಎದ್ಮೇಲೆ ನೀವು ಅದನ್ನು ತೆಗೆದು ನೋಡಿದಾಗ ಸೊಪ್ಪೆಲ್ಲ ಸಪ್ರೇಟ್ ಆಗಿರುತ್ತೆ. ನೀವು ಅದನ್ನು ಸೊಪ್ಪನ್ನು ನೀರಲ್ಲಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ಕೋಬಹುದು. ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಪಲ್ಯಗೆ ಸಾಕಾಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ನ ಎಣ್ಣೆ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಕಾದ ನಂತರ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ ನಂತರ 2 ಮೆಣಸಿನ್ಕಾಯಿನ ಬ್ಯಾಡಗಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಮುರಿದು ಹಾಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ನಾನು ಸ್ವಲ್ಪ ಕರಿಬೇವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಎಸಳಾಗುವಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. ಇದರೊಟ್ಟಿಗೆ 6 ರಿಂದ 7 ಎಸಳಾಗುವಷ್ಟು ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ 2 ದೊಡ್ಡ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ. ನೀರುಳ್ಳಿ ಬಾಯಲ್ಲಿ ಬರ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರುಳ್ಳಿ ತುಂಬ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೋಬೇಡಿ. ನೀರುಳ್ಳಿ ಸ್ವಲ್ಪ ಗರಿ ಗರಿಯಾಗಿರಬೇಕು. ಹಾಗಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರೊಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಉಪ್ಪು ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ಅಂತ ಒಂದ್ಸರಿ ಕೈ ಆಡ್ಕೊಳ್ತಾ ಇದ್ದೀನಿ. ಇಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊಪ್ಪಿನಲ್ಲಿರೋ ಅಂತಹ ಎಕ್ಸ್ಟ್ರಾ ನೀರೆಲ್ಲ ಇಳ್ಕೊಂಡಿದೆ. ಇವಾಗ ಸೊಪ್ಪನ್ನು ತಗೊಂಡ್ಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಬಂದ್ಬಿಟ್ಟು ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ತುಂಬ ಒಳ್ಳೆಯದು. ಯಾರಾದರೂ ಅನಿಮಿಕ್ ಪೇಷಂಟ್ಸ್ ಇದ್ದರೆ ನೀವು ರೆಗ್ಯುಲರ್ ಆಗಿ ನುಗ್ಗೆ ಸೊಪ್ಪನ್ನು ಸೇವಿಸೋದ್ರಿಂದ ನೀವು ತುಂಬ ಬೇಗ ಕ್ಯೂರ್ ಆಗಬಹುದು. ಕೆಲವೊಂದ್ಸರಿ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿದೆ ಅಂತ ಇಂಜೆಕ್ಷನ್ ಮಾಡಿಸ್ಕೊತೀರಾ. ಅದ್ರ ಬದಲು ಯಾರಾದರೂ ಆ ಕಂಡೀಷನ್ಗೆ ಹೋಗಿದ್ರೆ ಮೊದಲಿಗೆ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲೇ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಮೆಡಿಕಲ್ಸ್ಗೆ ನೀವು ಪ್ರಿಫರೆನ್ಸ್ ಕೊಡೋದು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಕ್ಲೀನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳಿ. ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಬಾಡಿಸ್ಕೋಬೇಕಾಗುತ್ತೆ. ಕೆಲವೊಂದ್ಸರಿ ಮಧ್ಯಾಹ್ನ ಬರೀ ರೈಸ್ ಸಾಂಬಾರು ಅಷ್ಟೇ ಮಾಡ್ಕೊಂಡಿರ್ತೀವಿ. ಆವಾಗ ಅದ್ರ ಜೊತೆಗೆ ತಿನ್ನೋಕ್ಕೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಚಪಾತಿ ಜೊತೆಗೆ ಇನ್ನೊಂದು ಕರಿ ಮಾಡಿಕೊಂಡು ಅದರೊಟ್ಟಿಗೆ ಇದನ್ನು ಕೂಡ ತಿನ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಇದನ್ನು ಲಿಡ್ ಮುಚ್ಚಿಟ್ಟು ಒಂದ್ಸರಿ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಕೈ ಹೋಗೋವರೆಗೂ ನಾನು ಕ್ಲೀನಾಗಿ ಬಾಡಿಸ್ಕೊಳ್ತಾ ಇರ್ತೀನಿ. ಅಷ್ಟರಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ತಪ್ಪದೇ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಇಷ್ಟಾದ್ಮೇಲೆ ನಾನು ಇದನ್ನು ಲಿಡ್ ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷ ಸ್ಟವ್ ಮೇಲೆ ಹಾಗೆ ಬಿಡ್ತೀನಿ. ಇಷ್ಟಾದರೆ ಸಾಕು. ನೀವು ಗ್ಯಾಸ್ನ ಆಫ್ ಮಾಡಬಹುದು. ಇದರೊಟ್ಟಿಗೆ ನಾನು ಅರ್ಧ ಭಾಗ ಆಗುವಷ್ಟು ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನಾನು ಇದಕ್ಕೆ ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಬೆರೆಸ್ತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ರಸ ಹಾಗೂ ಕಾಯಿ ತುರಿ ಹಾಕೋದ್ರಿಂದ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಕಹಿ ಟೇಸ್ಟ್ ಬರಲ್ಲ. ನೀವು ಎಲ್ಲ ಅಡುಗೆಯೊಟ್ಟಿಗೆ ಇದನ್ನ ಸೈಡ್ ಡಿಶ್ ಥರ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿವತ್ತು ಮನೆಯಲ್ಲಿ ಅಡುಗೆಗೆ ಸಿಂಪಲ್ ಆಗಿ ಮುದ್ದೆ ಹಾಗೂ ದಾಲ್ನ ಮಾತ್ರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತಿನ ಅಡುಗೆಯಲ್ಲಿ ಯಾವುದೇ ರೀತಿಯ ಸೊಪ್ಪು ಹಾಗೂ ತರಕಾರಿಗಳನ್ನು ಉಪಯೋಗಿಸಿಲ್ಲ ಅನ್ನೋ ಉದ್ದೇಶಕ್ಕೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಡ್ರೈ ಪಲ್ಯ ಮಾಡ್ಕೊಂಡಿದ್ದೀನಿ. ಮುದ್ದೆ ಮತ್ತು ದಾಲ್ನೊಟ್ಟಿಗೆ ನಾನು ನುಗ್ಗೆ ಸೊಪ್ಪಿನ ಡ್ರೈ ಪಲ್ಯನ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ಈ ಆರೋಗ್ಯಕರ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ.